ನನ್ನಂಥ ದಡ್ಡ ಈ ಪ್ರಪಂಚದಲ್ಲೇ ಇಲ್ಲ. ತಾಳಿ ಕಟ್ಟಿಸ್ಕೊಂಡಿರೋ ದೇವತೆ ಅಂತ ಹೆಂಡತಿಯಿಂದ ನಾನಿವತ್ತು ಈ ಸ್ಥಾನದಲ್ಲಿ ಇದ್ದೀನಿ ಅನ್ನೋದನ್ನ ಮರೆತು ಈ ಕಾಕತಾಳಿಯನ್ನು ನಂಬಿಟ್ನ. ಸಾರಿ ಗಿರಿ. ಸಾರಿ ರೀ, ನಾನು ಪರಿಸ್ಥಿತಿನ ತಪ್ಪಾಗಿ ತಿಳ್ಕೊಂಡು ದುಡುಕ್ಬಿಟ್ಟೆ. ಸಾರಿ. ನನ್ನ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ಇವನ್ ಪ್ರೀತಿ ನಂಬ್ಕೊಂಡು ಅಪ್ಪ ಅಮ್ಮನ ಪ್ರೀತಿನೇ ಮರ್ತ್ಬಿಟ್ಟೆ. ಇವನ್ ಬರ್ತಾನೆ ಅಂತ ನಿಮ್ಮ ಮನೇಲಿದ್ದೆ ಹೊರತು ಬೇರೆ ಯಾವ ಕೆಟ್ಟ ಉದ್ದೇಶನೂ ಇರಲಿಲ್ಲ. ಸರ್, ದಯವಿಟ್ಟು ನಮ್ಮ ಅಪ್ಪ ಅಮ್ಮನ ಹತ್ರ ಕರ್ಕೊಂಡೋಗಿ ಅವ್ರ ಕಾಲಿಗೆ ಬಿದ್ದಾದ್ರೂ ನಂಗೆ ಕ್ಷಮೆ ಕೇಳ್ತೀನಿ. ಸದ್ಯ ಈಗಲಾದ್ರೂ ನಿನಗೆ ಬುದ್ಧಿ ಬಂತಲ್ಲ, ನಡಿ ನಿಮ್ಮ ಅಪ್ಪ ಅಮ್ಮ ಹತ್ರ ಕಳಿಸ್ಕೊಡ್ತೀನಿ. ರೀ, ಇವನ್ನ ಸ್ಟೇಷನ್ಗೆ ಹಾಕ್ರಿ, ಹೇಳ್ಕೊಂಡೋಗಿ ಇವನ್ನ. ನಾನು ಬರ್ತೀನಿ. ಸದ್ಯ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ. ಪ್ರತಿ ಸಾರಿ ನಾನು ಹಾದಿ ತಪ್ಪದಾಗ್ಲೂ ನನಗೆ ಸರಿಯಾದ ಪಾಠ ಕಲಿಸಿದ್ಯಾ ಭಗವಂತ. ಆದರೆ ಈ ಸರಿ ನಾನು ಹಾದಿ ತಪ್ತಾ ಇರಲಿಲ್ಲ. ಒಳ್ಳೇದಾಗುತ್ತೆ ಅಂತ ನಂಬಿ ಹಳ್ಳಕ್ಕೆ ಬಿದ್ದುಬಿಡ್ತಾ ಇದ್ದೆ. ಹಳ್ಳಕ್ಕೆ ಬೀಳೋದು ಸುಲಭ ಶಿವಪ್ರಸಾದ್, ಆದರೆ ಮೇಲೇಳೋದು ತುಂಬಾ ಕಷ್ಟ. ಭಗವಂತ, ನನ್ನ ಕ್ಷಮಿಸು ಭಗವಂತ. ನೀನು ಹೇಳಿದ್ರು ಕೇಳದೆ ಹೋದೆ. ನೀನು ಕಿವಿಯಿಂದ ಕೇಳಿದೆ, ಆದರೆ ಮನಸ್ಸಿಂದ ಕೇಳಿಸ್ಕೊಂಡಿಲ್ಲ ಶಿವಪ್ರಸಾದ್. ಕೇಳೋದು ದೊಡ್ಡದಲ್ಲ, ಅದನ್ನ ಪಾಲಿಸೋದು ತುಂಬಾ ಮುಖ್ಯ. ಹೇಗೆ ಯಾರ ಮುಖ ಅನಿಷ್ಟ ಅಲ್ವೋ ಹಾಗೆ ಕಾಲ್ಗುಣ ಅದೃಷ್ಟವೂ ಅಲ್ಲ. ಗುಣ ಇರೋದು ಕಾಲಲ್ಲ, ಮನ್ಸಲ್ಲಿ. ಅದೃಷ್ಟ ಇರೋದು ಕಲ್ಪನೆಯಲ್ಲಿ, ವಾಸ್ತವದಲ್ಲ ಶಿವಪ್ರಸಾದ್. ಮಹಾಲಕ್ಷ್ಮಿ ಮುಗ್ದೆ, ಒಳ್ಳೆ ಗುಣ ಇರೋ, ಏನೂ ಅರಿಯದೆ. ಆದರೆ ಆಕೆ ತನ್ನ ಅಂತರಾತ್ಮದ ಮಾತನ್ನು ಅರಿಯೋ ವಿಚಾರದಲ್ಲಿ ಎಡವಿದ್ದಾಳೆ. ಆದರೆ ಆಕೆಯ ಕರ್ಮಫಲ ಅವಳನ್ನು ಮೋಸ ಹೋಗದಂತೆ ತಡೆದಳು. ನಿನ್ಮನೆಯಲ್ಲಿ ಆಶ್ರಯ ನೀಡಿ ಆಕೆಗೆ ಮೋಸ ಮಾಡಬೇಕು ಅಂತ ಬಂದವನಿಗೆ ಅಪಘಾತ ಆದ. ಆತನಿಗೆ ಶಿಕ್ಷೆ, ಈಕೆಗೆ ರಕ್ಷೆ. ನಾವು ಮಾಡೋ ಒಳ್ಳೆ ಕೆಲಸ, ನಮ್ಮ ಒಳ್ಳೆಯ ಗುಣ ಸದಾ ನಮ್ಮ ರಕ್ಷಣೆಗಿರಲಿ. ಇದೇ ಕರ್ಮಫಲಗಳ ಕಾರ್ಯ. ನಿನಗೆ ಒಳ್ಳೆಯದಾದ್ರೆ ಅದು ಕೇವಲ ನಿನ್ನ ಕರ್ಮಫಲ. ಅದಕ್ಕೂ ಇನ್ನೊಬ್ಬರಿಗೂ ಯಾವ ಸಂಬಂಧವೂ ಇಲ್ಲ. ಸಂಬಂಧ ಇದೆ ಎಂದು ಭಾಸ ಆದರೆ ಅದು ಕೇವಲ ಕಾಕತಾಳೀಯ ಅಷ್ಟೇ. ಗ್ರಂಥವಿದ್ದಲ್ಲಿ ಜ್ಞಾನ, ಜ್ಞಾನವಿದ್ದಲ್ಲಿ ಮೌನ, ಮೌನವಿದ್ದಲ್ಲಿ ಧ್ಯಾನ, ಧ್ಯಾನವಿದ್ದಲ್ಲಿ ಧ್ಯಾನ. ನಿಮ್ಮ ಜೀವನದಲ್ಲಿ ಉತ್ತಮ ಸ್ಥಾನಕ್ಕೆ ಬೇಕಾಗಿರುವುದು ಗ್ರಹಚಾರ ಫಲವಲ್ಲ, ಸದಾಚಾರ ಫಲ. ಅದರ ಜೊತೆಗೆ ಸಾಧಿಸುವೆನೆಂಬ ಹಂಬಲ. ಕ್ರಮವಿದ್ದಲ್ಲಿ ಛಲ, ಶ್ರಮವಿದ್ದಲ್ಲಿ ಫಲ. ಬಾಳೆಂದರೇನಂತ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ. ಗಿರಿ, ರೀ, ಆಫೀಸ್ಗೆ ಹೋಗಿ ಬರ್ತೀನಿ. ಒಂದು ನಿಮಿಷ. ಹಾಂ, ಥ್ಯಾಂಕ್ಸ್. ರೀ, ಹಾಂ, 200 ರೂಪಾಯಿ ಬೇಕಿತ್ತು. 200 ರೂಪಾಯ? ಅಷ್ಟು ದೊಡ್ಡ ಅಮೌಂಟು ಎಲ್ಲಿಂದ ತರಲಿ? ಜೇಬಿಂದ. ಕಡಲೆ ಬೀಜ ಖಾಲಿ ಆಗಿದೆ ರೀ. ನೀವು ಬೇರೆ ಚಿತ್ರಾನ್ನದಲ್ಲಿ ಕಡಲೆ ಬೀಜನೇ ಹುಡುಕ್ತಿರ್ತೀರಾ, ಅದಕ್ಕೆ 200 ರೂಪಾಯಿ. ದುಡ್ಡು ಉಳ್ಸೋಣ ಅಂತ ನಾನು ಅನ್ಕೊಂಡ್ರೆ ಏನೋ ಒಂದು ಇರುತ್ತೆ ನಿನಗೆ. ತಗೋ, ಲೆಕ್ಕ ಬರ್ದಿಡು. ನೋಟು ನೋಟ್ ಆಗಿದ್ರೆ ಉಳಿಯುತ್ತೆ,
ಖರ್ಚಾಗ್ಬಿಟ್ರೆ ಆವಿ ಆಗ್ಬಿಡುತ್ತೆ. ಹುಷಾರು. ಸರಿ ಹುಷಾರು. ನಿಂತ್ಕೊಳ. ಏನಪ್ಪ ಲಾಫಿಂಗ್ ಕ್ಲಬ್ ಹತ್ರ ಡ್ರಾಪ್ ಮಾಡ್ಬೇಕಾ? ಅದೆಲ್ಲ ಏನು ಬೇಡ, 100 ರೂಪಾಯಿ ಕೊಡಬೇಕು. ಕೊಡ್ಬೇಕಾ? ಕೊಡು 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 ಕೊಡು. ಕಡೆ 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 ನಾನಲ್ಲವ, ನೀನು ಈಗ ನನಗೆ 100 ರೂಪಾಯಿ ಕೊಡಬೇಕು. ನಾನು ನಿನಗೆ 100 ರೂಪಾಯಿ ಕೊಡ್ಬೇಕಾ? ಯಾಕೆ? ವೈ? ಎಂದಕೋ? అందుకే ನನ್ನ ಸ್ನೇಹಿತ ವೆಂಕಟಾಚಲಪತಿ ಇರಲಿಲ್ವೇನೋ? ಹೋಗ್ಬಿಟ್ರಾ? ಬಿಡ್ತು ಬಿಡ್ತಾನು. ಅವಾಗಲೂ ಇಂಥ ಮಾತುಗಳೇ ನೋಡು. ವೆಂಕಟಾಚಲಪತಿ ನಿನಗೆ ಗೊತ್ತಿಲ್ವೇನೋ? ಯಾರು? ತಿರುಪತಿ ಬಾಲಾಜಿ ವೆಂಕಟಾಚಲಪತಿನಾ? ಹಾಗಲ್ಲಪ್ಪ. ನೋಡು, ಅವನು ಬಿಳಿ ಪಂಚೆ ಉಟ್ಕೊಂಡು ಬಿಳಿ ಜುಬ್ಬ ಹಾಕೊಂಡು. ಓ ಗ್ಲಾಡ್ ಟೊಮೆಟೊ ಮಿಸ್ಟರ್ ಚಲಪತಿ. ನೀನು ಹಾಗೆ ಹಾಕೊಂಡಿದ್ದಿಲ್ಲ. ತಲೆ ಹರಟೆ ಏನಾರು ಮಾತಾಡ್ತಿರ್ತೀಯಲ್ಲ. ನೋಡ, ಇವತ್ತು ಅವನ ಮೊಮ್ಮಗೊಂದು ರಿಸೆಪ್ಷನ್, ನಾಳೆ ಮದುವೆ. ಅದಕ್ಕೆ ಮುಯಿ ಮಾಡ್ಬೇಕಲ್ವಾ? ನೀನ್ ಮುಯಿ ತೀರ್ಸ್ಕೊಳಕ್ಕೆ ನಾನೇನ್ ಮಾಡ್ಬೇಕು? ಮುಯಿ ತೀರಿಸ್ಕೊಳ್ಳೋದಕ್ಕಲ್ವೋ, ಮುಯಿ ಮಾಡೋದಕ್ಕೆ. ಅಂದ್ರೆ ಗಿಫ್ಟ್ ಗಿಫ್ಟ್. ತಗೋ. ಇದು ಮುಯಿ ಮಾಡಕ್ಕಾಯ್ತು, ಮತ್ತೆ ಹೋಗಿ ಬರೋದಕ್ಕೆ? ಹೌದು ರೀ, ಮಾವ ಏನ್ ಲೇಡೀಸಾ ಫ್ರೀ ಬಸ್ಸಲ್ಲಿ ಓಡಾಡಕ್ಕೆ? ಆಟೋದಲ್ಲೇ ಹೋಗ್ಬೇಕು. ಆಟೋ ಚಾರ್ಜ್ ಕೊಡ್ರಿ. ಓ ಏನು ಬೇಕಾಗಿಲ್ಲ, ನಾನೇ ಡ್ರಾಪ್ ಮಾಡ್ತೀನಿ. ನೀನು ಯಾಕೋ ಡ್ರಾಪ್ ಮಾಡ್ತೀಯ? ನೀನು ಆಫೀಸಿಂದ ಬರೋದೇ ಲೇಟು, ಸಂಜೆ ರಿಸೆಪ್ಷನ್ನು, ಇನ್ನು ಬೆಳಗ್ಗೆ ನೀನು ಆಫೀಸ್ಗೆ ಹೊರಟೋಗ್ತೀಯ. ನೀನು ಡ್ರಾಪ್ ಮಾಡೋಕ್ಕಾಗತ್ತಾ? ಅದಕ್ಕೆ ಆಟೋ ಚಾರ್ಜ್ ಬೇಕು, 100 ರೂಪಾಯಿ. ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಅಷ್ಟು ಕೇಳ್ತಾ ಇದ್ದ ತಾನೆ, 100 ರೂಪಾಯಿ ಕೊಡ್ರಿ. ಥ್ಯಾಂಕ್ಸ್. ಅಲ್ಲ 200 ರೂಪಾಯಿ ಖರ್ಚು ಮಾಡ್ಕೊಂಡು ಮದುವೆಗೆಲ್ಲ ಹೋಗ್ಬೇಕಾ? ಏನು ಅಷ್ಟೊಂದು ಕ್ಲೋಸಾ? ನಾನು ಆ್ಯಕ್ಚುಲಿ ಮದುವೆ ಹೋಗ್ತಿರ್ಲಿಲ್ಲ, ಆದರೆ ಇದು ಅಡ್ವೆಂಚರ್ಸ್ ಮದುವೆ. ಅಡ್ವೆಂಚರಸ್ ಮದುವೆನಾ? ಅಂದ್ರೆ ಮದುವೆ ಫಿಕ್ಸ್ ಆಗಿತ್ತು, ಆದರೆ ಹುಡುಗಿ ಓಡೋಗ್ಬಿಟ್ಲು. ಲಗ್ನ ಪತ್ರಿಕೆ ಎಲ್ರಿಗೂ ಕೊಟ್ಟಾಗಿತ್ತು. ಆಗ ಮದುವೆ ನಿಂತರೆ ಮರ್ಯಾದೆ ಪ್ರಶ್ನೆ. ಆಮೇಲೆ ಅದೇ ಹೆಸರಿನ ಹುಡುಗಿನ ಹುಡುಕಿ ಅವ್ರ ತಂದೆ ತಾಯಿ ಕಾಲು ಹಿಡಿದು ಮದುವೆ ಮಾಡಿಸ್ತಾ ಇದ್ದಾರೆ. ಹಾಗಾದ್ರೆ ಇದು ಅಡ್ವೆಂಚರಸ್ ಮದ್ವೆನೇ ಬಿಡಿ ಮಾವ. ಅಪ್ಪ, ಏನಪ್ಪ? ಈ ಅಡ್ವೆಂಚರಸ್ ಮದುವೆಗೆ ನೀನೊಬ್ನೇ ಹೋದ್ರೆ ಏನ್ ಅಡ್ವೆಂಚರ್ ಇರುತ್ತೆ? ಜೊತೆಗೆ ಸ್ಕಂದ ಪ್ರಣೀನು ಕರ್ಕೊಂಡು ಹೋಗು, ಗಿರಿನೂ ಕರ್ಕೊಂಡು ಹೋಗು. ಗಿರಿ, ಊಟ ಆದ್ಮೇಲೆ ಮಕ್ಕಳು ಅನ್ನೋ ಕಾರಣಕ್ಕೆ ಅವರು ತಾಂಬೂಲ ಮಿಸ್ ಮಾಡಿದ್ರು ಮಾಡಬಹುದು. ಹಾಗಾಗಿ ತಾಂಬೂಲನ ನೀನೇ ಕೇಳಿ ಪಡೆದುಕೊಂಡು ಬಾ. 4 ಕಾಯಿ ಸಿಗುತ್ತೆ. ನಾಳೆ ಬೆಳಗ್ಗೆ ತಿಂಡಿಗೂ ಹೋಗಿ, ಮಧ್ಯಾಹ್ನ ಊಟಕ್ಕೂ ಹೋಗಿ. ಕೊಟ್ಟಿರೋ 200 ರೂಪಾಯಿಗೆ ಡಬ್ಬಲ್ ವಸೂಲಿ ಮಾಡ್ದಂಗೆ ಆಗುತ್ತೆ. ಅವಿಷ್ಟ ಐಡಿಯಾ. ನೀನು ನಿಜವಾಗ್ಲೂ ನನ್ನ ಮಗನೇನು? ಇವಾಗ ಯಾಕೆ ಆ ಡೌಟು? ನಾನು ನಿನ್ನ ಹಾಗೆ ಜಿಪುಣ ಅಲ್ಲ, ಜಿಪುಣ ನನ್ನ ಮಗನೇ. ಹಲೋ, ಈ ಜಿಪ್ನಾನೆ 200 ರೂಪಾಯಿ ಕೊಟ್ಟಿರೋದು. ಅರ್ಧ ದಾರಿ ಆಟೋಲ್ ಹೋಗು, ಅರ್ಧ ದಾರಿ ನಡ್ಕೊಂಬ. ವಾಕಿಂಗು ಆಗುತ್ತೆ, ಸ್ವಲ್ಪ ಚಿಲ್ಡ್ರೇನು ಮಿಗುತ್ತೆ. ಗಿರಿ, ಸ್ವಲ್ಪ ಚೆನ್ನಾಗಿರೋ ಸೀರೆ ಉಟ್ಕೊಂಡು ಹೋಗು. ನಮ್ಮ ಯಜಮಾನರು ಹೊರಗಡೆ ಇದ್ದಾರೆ, ಅವ್ರಿಗೂ ಒಂದು ತಾಂಬೂಲ ಕೊಡಿ ಅಂತ ಕೇಳು. ಸೀರೆ ನೋಡಿ ಟಕ್ಕಂತ ಕೊಟ್ಬಿಡ್ತಾರೆ. ಐಸ್ ಕ್ರೀಮ್ ಬೇಡ್ವಾ? ತರಬಹುದಾಗಿತ್ತು, ಆದ್ರೆ ಅಲ್ಲಿಂದ ಇಲ್ಲಿಗೆ ತರೋಷ್ಟರಲ್ಲಿ ಕರ್ಗೋಗುತ್ತಲ್ಲ. ಇಡೋಣ ಅಂದ್ರೆ ನಮ್ಮಲ್ಲಿ ಫ್ರಿಜ್ಜು ಇಲ್ಲ. ಹಾಗೂ ಒಂದು ವೇಳೆ ನನಗೋಸ್ಕರ ತರಬೇಕು ಅಂತ ನನಗನ್ಸಿದ್ರೆ ಸಂಧ್ಯಾ ಅವ್ರ ಮನೆ ಫ್ರಿಜ್ ಇದೆಯಲ್ಲ, ಅಲ್ಲಿಡು. ಸಂಜೆ ಬಂದು ಸಂಧ್ಯಾ ಅವ್ರ ಮನೆಗೆ ಹೋಗಿ ಐಸ್ ಕ್ರೀಮ್ ತಿಂತೀನಿ. ಬರಲಾ? ರೀ, ಮದುವೆಗೆ ಮಾವನ್ ಮಾತ್ರ ಕರೆದಿರೋದು. ನಾವೆಲ್ಲರೂ ಹೋದ್ರೆ ಏನ್ರಿ ಚೆನ್ನಾಗಿರುತ್ತೆ? ಇದ್ಯಾಕೋ ಓವರ್ ಆಗ್ಲಿಲ್ಲ? ಹಲೋ, ಮಿಡ್ಲ್ ಕ್ಲಾಸಲ್ಲಿ ಎಲ್ಲಾನು ಓವರೇ. ಬ್ಯಾಂಕ್ ಬ್ಯಾಲೆನ್ಸ್ ಒಂದು ಬಿಟ್ಟು. ಅಲ್ಲ, ಈ ಮನೆಗೋಸ್ಕರ ನಾನೊಬ್ಬನೇ ದುಡಿತಾ ಇದ್ದೀನಿ, ಅದು ಓವರ್ ಅಲ್ಲ. ಖರ್ಚು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅದು ಓವರಾ? ಅಕ್ಕ ಅಕ್ಕ, ಗುಡ್ ನ್ಯೂಸ್ ಕಣೆ, ಗುಡ್ ನ್ಯೂಸ್. ಗುಡ್ ನ್ಯೂಸಾ? ಅಪ್ಪ ದೇವ್ರೆ ದೇವ್ರೆ, ಕೊನೆಗೂ ಆ ಭಗವಂತ ನಿನ್ಗೆ ಸಂತಾನ ಭಾಗ್ಯ ಕರುಣಿಸ್ಬಿಟ್ನಲ್ಲ. ಕಾಶಿ ಅವ್ರೆ, ಗೌರಿ ಗರ್ಭಿಣಿ ಆದ್ರೆ ಸಂತಾನ ಲಕ್ಷ್ಮಿ ದೇವಸ್ಥಾನದಲ್ಲಿ ನಿಮ್ಮ ಮುಡಿ ತೆಗ್ಸಿ 31 ಉರುಳು ಸೇವೆ ಮಾಡಿಸ್ತೀನಿ ಅಂತ ಹರಕೆ ಕಟ್ಕೊಂಡಿದ್ದೆ. ಕೊನೆಗೂ ಅದು ಫಲಿಸ್ಬಿಡ್ತು. ದೇವ್ರೆ ದೇವ್ರೆ ದೇವ್ರೆ. ಅಯ್ಯೋ ಗಿರ್ಜಮ್ಮ, ನೀವು ಕಥೆಯಲ್ಲಿ ತುಂಬಾ ಮುಂದ್ವೋಗ್ಬಿಟ್ರಿ ಮರ್ರೆ. ಮ್ಯಾಟ್ರ್ ಅದಲ್ಲ. ಮತ್ತೆ ಸ್ವೀಟ್ ತಗೋ, ಮತ್ತೆ ಹೇಳ್ತೀನಿ. ನಂಗೆ ಶುಗರ್ ಇದೆಯಪ್ಪ. ಮೊದಲೇ ಹೇಳದಲ್ವ ಸರ್? ಹೇಳಿದಿದ್ರೆ ಶುಗರ್ಲೆಸ್ ತರ್ತಾ ಇದ್ದ. ಇಲ್ಲಪ್ಪನೆ, ಒಂದು ಸ್ವೀಟ್ಗಳು ಕಮ್ಮಿ ತರ್ತಾ ಇದೆ. ಅಯ್ಯೋ ಪಿಸ್ನಾರಿ. ಸರ್ ನೀವು ತಗೊಳ್ಳಿ, ಖುಷಿ ವಿಷಯಗಳು ಹೇಳ್ತೀನಿ ತಗೊಳ್ಳಿ. 10 ಪೀಸ್ ತಗೊಳ್ಳಿ. ಶುಗರ್ ಪೇಷಂಟ್ಸ್ಗೂ ಸ್ವೀಟ್ ತಿನ್ಸು ಅಂತ ಖುಷಿ ವಿಷಯ ಏನೋ. ನನ್ನ ಕಸಿನ್ ಇದ್ನಲ್ಲ, ಕೇರಾಡಿ ಮಂಜುನಾಥ, ಅದೇ ಮಂಡಿ ಕೂದ್ಲಿಲ್ಲ,
ಅವನಿಗೆ ಮದುವೆ ಫಿಕ್ಸ್ ಆಯ್ತು. ಖುಷಿ ವಿಷಯ ಇನ್ನೇನಿರುತ್ತೆ, ಅವ್ರ ಹೆಂಡ್ತಿಗೆ 3 ತಿಂಗಳಾಗಿರ್ಬೇಕು, ಅದಕ್ಕೆ ಸ್ವೀಟ್ ಹಂಚ್ತಾ ಇದ್ದಾನೆ. ಅಯ್ಯೋ ಬಾಸ್ಕಿ, ಅದನ್ನ್ಯಾಕೆ ಮಗನ ಅಂತ ಇಟ್ಕೊಂಡು ಹೇಳ್ತಾ ಇದೀಯಾ? ಅವನ ಹೆಂಡ್ತಿಗಳಿಗೆ ಆಗಿಲ್ವಪ್ನೆ, ಅದಕ್ಕೆ ನೀನೇನು ಹೊಟ್ಟೆಗಳು ಹುರ್ಕೋಬೇಡಪ್ನೆ. ನನಗೇನು ಮಕ್ಳುಗಳು ಆಗ್ತಾ ಇಲ್ಲ, ನನ್ನ ಬಾಮೈದ್ಗಳಿಗೆ ಮದುವೆಗಳ ಫಿಕ್ಸ್ಗಳಾಯ್ತು. ಹೌದಾ? ಹಾಗಾದ್ರೆ ಸ್ವೀಟ್ಗಳು ಸದ್ಯ ನನ್ನ ಹೆಂಡ್ತಿ ಹುರ್ಕೊಳ್ಳೋದು ತಪ್ಪು. ಓಹೋ, ಸುಮಾರು ವರ್ಷದಿಂದ ಹುಡುಗಿ ಹುಡುಕ್ತಾನೆ ಇದ್ರು ಪಾಪ, ಕೊನೆಗೂ ಫಿಕ್ಸ್ ಆಯ್ತಲ್ಲ. ಫಿಕ್ಸ್ ಆಯ್ತು ಅಂತ ಹೇಳ್ಕೊಡ್ದು, ಬೇರೆ ಆಗಿರೋ 2 ವಸ್ತುಗಳನ್ನ ಸೇರಿಸೋದಕ್ಕೆ ಫಿಕ್ಸಿಂಗ್ ಅಂತಾರೆ. ಆದರೆ ಮದುವೆ ಅನ್ನೋದು ಹಾಗಲ್ಲ, ಒಬ್ಬರೊಳಗೊಬ್ಬರು ಬೆರ್ತ್ ಹೋಗಬೇಕು. ಏನ್ ಶಿವ ಸರ್, ರಾತ್ರಿ ಏನಾದ್ರೂ ಹಾಲು ಜೇನು ಮೂವಿ ನೋಡಿದ್ರಾ? ನೋಡ್ತಾನೆ ಇರ್ತೀನಿ ಮಾರ್ಗಿ ಮೇಡಮ್, ಅದರಿಂದ ಇನ್ಸ್ಪೈರ್ ಆಗ್ತಾನೆ ಇರ್ತೀನಿ. ಗಂಡ ಹೆಂಡತಿ ಸಂಬಂಧ ಅನ್ನೋದು ಹಾಲು ಜೇನಿನ ಹಾಗೆ ಒಂದಾಗಿರ್ಬೇಕು, ಬೇರೆ ಆಗಬಾರದು. ಅದಕ್ಕೆ ಮದುವೆ ಫಿಕ್ಸ್ ಆಯ್ತು ಅಂತ ಹೇಳ್ಕೊಡ್ದು, ಕಂಕಣ ಭಾಗ್ಯ ಕೂಡಿ ಬಂತು ಅಂತ ಹೇಳ್ಬೇಕು. ಈಗಿನ ಕಾಲದ ಮದುವೆ ವಿಷಯ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ ಶಿವು. ಎಷ್ಟು ಪರದಾಡಬೇಕು ಅಂದ್ರೆ ಮದುವೆನೇ ಬೇಡ ಅನ್ನಿಸ್ಬಿಡುತ್ತೆ. ಮದುವೆಗೆ ವಧುವರರನ್ನ ಹುಡ್ಕೋದು ಅಷ್ಟೊಂದು ಕಷ್ಟನಾ? ಮತ್ತೆ ನನ್ನ ಬಾಮೈದ್ಗಳಕ್ಕ ಹೆಣ್ಗಳನ್ನ ಹುಡುಕಿ ಸಾಕಾಗೋಗ್ಬಿಟ್ಟು ಕೊನೆಕ ಒಂದು ಮ್ಯಾರೇಜ್ ಬ್ಯೂರೋದಲ್ಲಿ ಗೋಲ್ಡನ್ ಮೆಂಬರ್ಶಿಪ್ಗಳನ್ನ ತಗೋಬಿಟ್ಟು ಅದ್ರಾಗೆ ಹೆಣ್ಗಳನ್ನ ಕಂಪ್ಯೂಟರ್ನಾಗೆ ಮಾತಾಡೋದು, ಅಲ್ಲೇ ಓಕೆಗಳು ಮಾಡೋದು, ಕೊನೆಕ ಫಿಕ್ಸ್ಗಳು ಅಲ್ಲ ಕಂಕಣ ಬಾಯಿಗಳನ್ನ ಕೂಡಿಸ್ಬಿಡೋದಪ್ಪ. ಈ ಸಂಭ್ರಮಗಳಕ್ಕ 25,000ಗಳು. 25,000ನಾ? ಶಿವ ಸರ್, 25,000 ತುಂಬಾ ಕಡಿಮೆನೇ ಆಯ್ತು. ಇನ್ನು ಕೆಲವೊಂದು ಆ್ಯಪ್ಸ್ ಅಲ್ಲಿ ವೆಬ್ಸೈಟ್ ಅಲ್ಲಿ 1-1.5 ಲಕ್ಷದವರೆಗೂ ಚಾರ್ಜ್ ಮಾಡ್ತಾರೆ. ಅಷ್ಟೊಂದಿರುತ್ತಾ? ಅಯ್ಯೋ, ಬರೀ ಲಕ್ಷ ಅಷ್ಟೇ ಅಲ್ಲ, 3 ತಿಂಗಳಾದ್ಮೇಲೆ ರಿನಿವಲ್ ಮಾಡ್ಸೋದಕ್ಕೆ ಮತ್ತೆ ಲಕ್ಷ ಅಮೌಂಟ್ ಕಟ್ಟಬೇಕು. ದುಡ್ಡು ಹಾರ್ ಹೊಯ್ಲಿ ಮರತಿ, ಹೆಣ್ಣು ಸಿಕ್ತಲ್ಲ ಅಷ್ಟು ಸಾಕು. ಆದ್ರೆ ಮದುವೆ ಅನ್ನೋ ಹೆಸರಲ್ಲಿ ದುಡ್ಡು ಮಾಡೋದು ತಪ್ಪಲ್ವಾ? ಹೇಗ್ ತಪ್ಪಾಗುತ್ತೆ ಅಕ್ಕ? ಬ್ರೋಕರ್ಸ್ ಎಲ್ಲ ಹೇಗ್ ಸಂಪಾದನೆ ಮಾಡ್ಬೇಕು ಹೇಳು? ನೀನ್ ಹುಡುಗಿ ಸಿಗೋದು ಈಸಿ ಅಂತ ತಿಳ್ಕೊಂಡಿರೋದಕ್ಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದೀಯಾ? ಒಂದ್ಸಲ ಹೊರಗೋಗಿ ನೋಡು, ಹುಡುಗರು ಒಳ್ಳೆ ಹುಡುಗಿ ಸಿಕ್ತಿಲ್ಲ ಅಂತಾರೆ, ಹುಡುಗಿರು ಒಳ್ಳೆ ಹುಡುಗ ಸಿಕ್ತಿಲ್ಲ ಅಂತಾರೆ. ನಮ್ಮ SI ಕುಮಾರ್ ಕೆರ್ಗೋಡ್ ಇದ್ರಲ್ಲ, ಅವ್ರಿಗೆ ಯಾರೋ ಮೊನ್ನೆ ಹೆಣ್ಣು ತೋರಿಸಿರಮ್ಮ ಅಷ್ಟೇ. ಅವ್ರನ್ನ ಮದಿ ಕರ್ಸಿ ಕಾಲಿಗೆ ಬಿದ್ದು ಉಂಗ್ರ, ವಾಚ್, ಚೈನ್ 2 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟು ಸನ್ಮಾನ ಮಾಡಿ ಕಳ್ಸಿದ್ರು. ಅಷ್ಟು ಡಿಮಾಂಡ್ ಇತ್ತು. ಮದುವೆ ಅನ್ನೋದು ಬಿಸ್ನೆಸ್ ಆಗೋಯ್ತಾ? ನನ್ನ ಕೈಲಿ ಇದೆಲ್ಲ ಒಪ್ಕೊಳಕ್ಕೆ ಆಗಲ್ಲಪ್ಪ. ಅಕ್ಕ, ನೀನ್ ಇವಾಗ ಒಪ್ಲೇಬೇಕು. ಇವಾಗ ಎಷ್ಟೊಂದೆಲ್ಲ ಸ್ಟಾರ್ಟ್ಅಪ್ಸ್ ಆಗಿದೆ ಗೊತ್ತಾ? ನೀನ್ ಇಂಟರ್ನೆಟ್ ಅಲ್ಲಿ ಮ್ಯಾಟ್ರಿಮೋನಿ ಅಂತ ಟೈಪ್ ಮಾಡಿದ್ರೆ ಸಾಕು, ಜಾತಕ ಸಮೇತ ಹುಡುಗ ಹುಡುಗಿ ಪ್ರೊಫೈಲ್ ಲಿಸ್ಟೇ ಸಿಗುತ್ತೆ. ಹಾಗಾದ್ರೆ ನೀವು ಮದುವೆ ಆಗ್ಬೋದಲ್ಲ ಮಾರ್ಗಿ ಅವರೇ? ಅದಾಗಲ್ಲ ಬಿಡಿ ಶಿವ ಸರ್, ನನಗೆ ಅಪ್ಪ ಇಲ್ಲ, ಅಮ್ಮ ಮಾತ್ರ ಇರೋದು. ನಾನೇನಾದ್ರೂ ಮದುವೆ ಆಗಿ ಗಂಡನ ಮನೆಗೆ ಹೋದ್ರೆ ಅಮ್ಮ ಒಂಟಿಯಾಗಿ ಹೋಗ್ತಾರೆ. ಈಗಿನ ಕಾಲದಲ್ಲಿ ಹುಡುಗರು ಹೆಂಡ್ತಿನೇ ಭಾರ ಅಂತಾರೆ. ಅಂಥದ್ರಲ್ಲಿ ನಮ್ಮ ಅಮ್ಮನ ಜೊತೆಗಿರಿಸ್ಕೊಳ್ಳೋದು ಚಾನ್ಸೇ ಇಲ್ಲ. ಅಮ್ಮಂಗೋಸ್ಕರ ನಾನು ಒಂಟಿಯಾಗೇ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ಲೈಫು ಎಲ್ಲಿವರೆಗೂ ಹೇಗಿರುತ್ತೋ ನೋಡೋಣ. ಇಷ್ಟು ದಿನ ಮದುವೆ ಮಾಡೋಕ್ಕೆ ದುಡ್ಡು ಖರ್ಚಾಗತ್ತೆ ಅನ್ಕೊಂಡಿದ್ದೆ, ಆದರೆ ಮದುವೆ ಮಾಡ್ಸೋಕ್ಕೂ ದುಡ್ಡು ಖರ್ಚು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ನನ್ನ ಗಂಡಂಗೆ ಹೆಲ್ಪ್ ಆಗೋ ಥರ ಒಂದು ಐಡಿಯಾ ಮಾಡಿದ್ರೆ ಹೇಗೆ? ಮಾರ್ಗಿ ಮೇಡಮ್, ದಯವಿಟ್ಟು ಅಳಬೇಡಿ ನೋಡಿ, ನೀವೇನು ಯೋಚನೆ ಮಾಡಬೇಡಿ. ದೇವರು ನಿಮ್ಮ ಜೊತೆ ಇದ್ದಾನೆ, ನಿಮಗೆ ಖಂಡಿತ ಒಳ್ಳೇದು ಮಾಡೇ ಮಾಡ್ತಾನೆ. ಥ್ಯಾಂಕ್ ಯು ಶಿವ್ ಸರ್. ಸಾರಿ ಬಾಬು ಅವರೇ, ನಿಮಗೆ ಖುಷಿ ಮೂಮೆಂಟ್ನ ನನ್ನ ಎಮೋಷನ್ಸ್ನ ಹೇಳ್ಕೊಂಡು ಅದನ್ನು ಸ್ಪಾಯ್ಲ್ ಮಾಡಿಬಿಟ್ಟೆ. ಅಯ್ಯೋ ನೀವು ಒಳ್ಳೆ, ನೀವು ನನ್ನ ಬಾಮೈದಿನ ಮದುವೆಗಳಕ್ಕ ಬಂದ್ಬಿಡಿ, ಅಲ್ಲೇ ಯಾವ್ದಾದ್ರು ಗಂಡುಗಳನ್ನ ನೋಡಿ ನಾನು ನಿಮಗೆ ಕ್ಯಾಚ್ಗಳು ಹಾಕೊಬಿಡ್ತೀನಿ. ಯಾರ್ದೋ ಕಂಕಣ ನಿಮಗೆ ಕೂಡ ಬರ್ಬೋದು. ಗಿರ್ಜಮ್ಮ, ನಿಮ್ಮ ಮುಖ ಕಾಣ್ತಿದ್ರೆ ನೀವು ಎಂಥದೋ ಯೋಚನೆ ಮಾಡ್ತಿದ್ರಿ ಅನ್ಸ್ತಿತ್ತು. ಅಕ್ಕ, ನಿನ್ ಮನ್ಸಲ್ಲಿ ದೊಡ್ಡದಾಗೇನೋ ಐಡಿಯಾ ಓಡ್ತಿದೆ ಅಂತ ನನಗೆ ಗೊತ್ತು, ನಮಿಗೂ ಹೇಳು. ಛೇ, ಮದುವೆ ಅನ್ನೋದು ಎಷ್ಟು ಸೆನ್ಸಿಟಿವ್ ವಿಷಯ, ಇದರಲ್ಲಿ ಹಣ ಮಾಡೋದು ಎಷ್ಟು ಸರಿ? ನಿಜಾನೇ. ಆದರೆ ಅದೇನು ಅಂತ ಮೊದಲು ನನ್ನ ಗಂಡಂಗೆ ಹೇಳ್ತೀನಿ, ಆಮೇಲೆ ನಿಮಗೆ ಹೇಳ್ತೀನಿ. ಏನು ಹೇಳ್ತಾ ಇದೆಯಾ ಗಿರಿ? ಕಂಪನಿ ಶುರು ಮಾಡ್ತೀನಿ. ಚೆನ್ನಾಗಿ ಹೇಳಿದೆ. ಎಷ್ಟೋ ಜನ ಕಂಪನಿ ಸ್ಟಾರ್ಟ್ ಮಾಡಿ ಕಂಪನಿಯಿಂದ ಎಂಡ್ ಆಗಿದೆ. ಈ ಕಂಪನಿ ಎಲ್ಲ ನಮಗೆ ಸೂಟ್ ಆಗಲ್ಲ. ನನಗೆ ನೀನು ಕಂಪನಿ, ನಿನಗೆ ನಾನು ಕಂಪನಿ ಅಷ್ಟೇ. ರೀ, ನನ್ನ ಮಾತು ಸ್ವಲ್ಪ ಕೇಳ್ರಿ.
ಒಂದು ಸಣ್ಣ ಪ್ರಯತ್ನ ಪಡೋದ್ರಲ್ಲಿ ಏನು ತಪ್ಪಿದೆ? ಪ್ರಯತ್ನನೇ ಪಡೆದೆ ದೇವ್ರೇ ನಮ್ಮನ್ನ ಯಾಕಪ್ಪ ಹಿಂಗಿಟ್ಟಿದ್ಯಾ ಅಂತ ಕೇಳೋದು ತಪ್ಪಲ್ವಾ? ಅದಕ್ಕೆ ನಾನು ಕೇಳಕ್ಕೆ ಹೋಗಲ್ವೇ? ಹಾಗೊಂದ್ ವೇಳೆ ಕೇಳಿದ್ರೆ 2 ಆಪ್ಷನ್ ಕೊಡ್ತಾನೆ, ಹಿಂಗೋಗು ಇಲ್ಲ ಹಿಂಗೋಗು ಅಂತ. ಆಗ್ಲೂ ಕನ್ಫ್ಯೂಸ್ ಆದ್ರೆ ಅವನೇ ಅಡ್ಗೋಡೆ ಕಟ್ಟಿ ದೀಪ ಇಡ್ತಾನೆ. ಅದನ್ನು ನಾನೇ ಅನ್ಸ್ಕೋಬೇಕು. ಈ ಬಿಸ್ನೆಸ್ ಎಲ್ಲ ನಮಗೆ ಸೂಟ್ ಆಗಲ್ಲ. ಅದರಲ್ಲೂ ಈ ಮ್ಯಾಟ್ರಿಮೋನಿ ಬಿಸ್ನೆಸ್ ಅಂತೂ ಬಿಲ್ಕುಲ್ ಬೇಡ ರೀ. ಮ್ಯಾಟ್ರಿಮೋನಿ ಏನು ಅಪರಾಧನಾ? ಮದ್ವೆ ಮಾಡಿಸೋದು ಪುಣ್ಯದ ಕೆಲಸ ತಾನೆ. ಮದುವೆ ಮಾಡಿಸೋದು ಪುಣ್ಯದ ಕೆಲಸನೇ, ಆದರೆ ಅದನ್ನೇ ಬಿಸ್ನೆಸ್ ಥರ ಮಾಡೋದು ಪುಣ್ಯದ ಕೆಲಸ ಅಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ರೀ, ನಮ್ಮ ಮದ್ವೆಗೆ ಬ್ರೋಕರ್ ನಂಜುಡಪ್ಪ ಅಂಕಲ್ ಓಡಾಡಿದ್ರು. ಆಮೇಲೆ ಅವರು ಕಮಿಷನ್ ಇಸ್ಕೊಂಡ್ರು. ಅದು ತಪ್ಪ ಹಾಗಿದ್ರೆ? ಆಹಾ, ಎಂತ ಪ್ರಶ್ನೆ ಕೇಳ್ಬಿಟ್ಲು. ಇವಾಗ ಏನು ಕೌಂಟರ್ ಕೊಡ್ಲಿ? ನೀವೇನು ಕೌಂಟರ್ ಕೊಡೋದು ಬೇಡ. ಕಿರಿ, ನಾನು ಮನ್ಸಲ್ಲಿ ಅನ್ಕೊಂಡಿದ್ದು ನಿನಗೆ ಕೇಳಿಸುತ್ತಾ? ನಮ್ದು ಅಷ್ಟೊಳ್ಳೆ ಜೋಡಿ ಅಲ್ವೇನ್ರಿ? ಅದಕ್ಕೆ ಕೇಳತ್ತೆ. ನಮ್ಮ ಹಾಗೆ ಸುಮಾರು ಜನ ಜೋಡಿಗಳಾಗಬೇಕು. ನಮ್ಗಂತೂ ನೆಂಟರು ಬಳಗ ತುಂಬಾ ದೊಡ್ಡದು. ಮದುವೆ ಆಗದೆ ಇರೋ ಗಂಡು ಹೆಣ್ಗಳು ಸುಮಾರು ಜನ ಸಿಗ್ತಾರೆ. ಅದು ಅಲ್ಲದೆ ನಾವೇನು ಬಂಡವಾಳ ಹಾಕ್ಬೇಕಾಗಿಲ್ವಲ್ಲ? ಬಂಡವಾಳ ಹಾಕ್ಬೇಕಾಗಿಲ್ಲ. ಮತ್ತೆ ಕಂಪನಿ? ಓ, ಕಂಪನಿನೇ ರೀ. ಸದ್ಯಕ್ಕೆ ನಮ್ಮ ಮನೇಲೇ ಇರುತ್ತೆ. ದೊಡ್ಡದಾಗಿ ಬೆಳೆದ್ಮೇಲೆ ಮಲೇಷ್ಯಾನ ಮೇನ್ ಬ್ರಾಂಚ್ ಆಗಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಓ, ಭಾರತ, ಶ್ರೀಲಂಕಾ, ಮಲೇಷ್ಯಾ, ಸಿಂಗಾಪುರ್ಗಳಲ್ಲಿ ಹೆಚ್ಚಾಗಿ ಮಾರಾಟವಾಗೋದು ಗೋಪಾಲ್ ಹಲ್ಲುಬುಡಿ ತರ ಅಲ್ಲಿವರೆಗೂ ಯೋಚನೆ ಮಾಡ್ಬಿಟ್ಟಿದ್ಯಾ? ಕನ್ಸ್ ಕಾಣ್ಬೇಕು ರೀ, ಕನ್ಸ್ ಕಾಣ್ಬೇಕು. ಆಗುತ್ತೋ ಬಿಡುತ್ತೋ ಬೇರೆ ವಿಷಯ. ಕನ್ಸಿಗೆ ಬೇಲಿ ಇಲ್ಲ. ನಿನ್ನ ಕನ್ಸ್ನ ನನ್ಸ್ ಮಾಡಕ್ಕೆ ನಾನು ಬೇಲಿ ಹಾರಿದ್ರೆ ಹರಿದೋಗೋದು ನನ್ನ ರಾಜಾ ಚಡ್ಡಿ. ಅಯ್ಯೋ, ಹರಿದೋಗ್ಲಿ ಬಿಡ್ರಿ. ನೆಲ ವರ್ಷಕ್ಕೆ ಹಾಕ್ತೀನಿ. ನಿಮ್ಗೆ ಹೆಂಗಿದ್ರು ಚಡ್ಡಿ ಫ್ರೀ ತಾನೆ? ಹೊಸದ್ ಕೊಡ್ತಾರ, ಹಾಕೊಳ್ಳಿ. ನೋ ನೋ ನೋ, ಇದಕ್ಕೆ ನಾನು ಒಪ್ಪಲ್ಲ. ಹೊಸ ಚಡ್ಡಿ ಹಾಕೊಳಕ? ಕಂಪನಿ ಮಾಡ ರೀ, ಕೇಳಿಸ್ಕೊಳ್ರಿ ಇಲ್ಲಿ. ಪಾಪ, ಮನೆಗೆ ಅಂತ ನೀವು ಒಬ್ಬರೇ ದುಡಿತಿದ್ದೀರಾ. ನಿಮಗೂ ಕಷ್ಟ ಆಗತ್ತೆ. ನಿಮಗೆ ಹೆಲ್ಪ್ ಆಗಲಿ ಅಂತ ನಾನು ಚೀಟಿ ದುಡ್ಡು ಹಾಕಿದೆ. ಅದರಿಂದ ಏನಾಯ್ತು ಅಂತ ನನಗೂ ಗೊತ್ತು. ಅದಕ್ಕೆ 500 ರೂಪಾಯಿ ಬಂಡವಾಳ ಹಾಕಿ ಈ ಕಂಪ್ನಿ ಶುರು ಮಾಡ್ತೀನಿ. ನೀವು ನನ್ನ ಸಪೋರ್ಟಿಗಿರಿ, ಅಷ್ಟು ಸಾಕು. ಗಿರಿ, ಈ ಮನೆನ ಗಿರಿ ಶಿಖರದ ಎತ್ತರಕ್ಕೆ ತಗೊಂಡು ಹೋಗೋದನ್ನ ನೀವು ಕಣ್ಣಾರೆ ನೋಡ್ತೀರಾ. ಕೇಳೋಕ್ಕೇನೋ ಒಂಥರ ಚೆನ್ನಾಗಿದೆ. ಆಗ್ಲಿ, ಶೀಘ್ರಮೇವ ಕಲ್ಯಾಣಮಸ್ತು. ನಿಮ್ಮ 500 ರೂಪಾಯಿ ಕಂಪನಿಯ ಹೆಸರೇನು? ನೀವೇ ಹೇಳಿದ್ರಲ್ಲ, ನಾನೇನು ಹೇಳಿದೆ? ಕಲ್ಯಾಣ ಮಸ್ತ್. ನಮ್ಮ ಕಂಪನಿಯ ಪಾಂಫ್ಲೆಟ್ಸ್ಗಳನ್ನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದಿದ್ದಾಯ್ತು. ಮಾವ, ಶುರು ಹಚ್ಕೊಳ್ಳಿ. ಹಲೋ, ಮೈ ಕೈ ಟೆಸ್ಟಿಂಗ್. ಯಜಮಾನ್ರೆ, ಆಫ್ ಇತ್ತಕ್ಕ. ಹೌದಾ? ಈಗ ನಾನು ಮಾತಾಡೇ ಇಲ್ಲ. ಮುಂದೆ ವೇದಿಕೆ ಮೇಲೆ ಸಾರಿ, ನೆಲದ ಮೇಲೆ ಉಪಸ್ಥಿತರಾಗಿರುವ ಗಣ್ಯರು ಎನಿಸಿಕೊಂಡಿರುವ ಕಾಶಿನಾಥರವರೇ ಹಾಗೂ ಅವರ ಪತ್ನಿ ಗೌರಿಯವರೇ ಹಾಗೂ ಶಿವಕೃಪಾದ ಚುಕ್ಕಾಣಿ ಹಿಡಿದು 18 ವರ್ಷದಿಂದ ಸಾಕಿ ಸಲಹುತ್ತಿರುವ ಗಿರಿಜಾ ಅವರೇ, ಅಪ್ಪ ಸಲಹಲು ಕೈ ಜೋಡಿಸಿರುವ ಮಿತ್ರ ಸಮಾನರಾದ ಪುತ್ರ ಶಿವಪ್ರಸಾದರವರೇ, ನಮಗೂ ಹೇಳು. ಪ್ರೀತಿಯ ಪುಪುತ್ರ ಪುಪುತ್ರಿಯವರೇ. ತಾತ, ಪುಪುತ್ರ ಪುಪುತ್ರಿ ಅಂದ್ರೆ? ಪುತ್ರನ ಪುತ್ರಿ ಪುಪುತ್ರಿ, ಪುತ್ರನ ಪುತ್ರ ಪುಪುತ್ರ. ಚೆನ್ನಾಗಿದೆ, ಚೆನ್ನಾಗಿದೆ. ಏನ್ ಚೆನ್ನಾಗಿದೆ ಏನೋ. ಅವಾಗ್ಲಿಂದ ಬರೀ ಪೀಟಿಗೆನೆ ಆಗೋಯ್ತು. ಮೇನ್ ವಿಷಯಕ್ಕೆ ಬಾಪ. ಓ, ಬರ್ತಾರ್ರಿ. ಯಾಕೆ ಕೋಪ ಮಾಡ್ಕೋತೀರಾ? ಮಾವ, ನೀವು ಮುಂದುವರಿಸಿ. ಈಗ ನಾವು ಇಲ್ಲಿ ನೆರೆದಿರುವುದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಮಾವ, ಯಾಕೋ ಇದು ರಾಜಕೀಯ ಸಮಾವೇಶ ಅಂತ ಅನಿಸ್ತಿದೆ. ಇರ್ಲಿ ಇರ್ಲಿ, ನಾನೇ ಹೇಳ್ತೇನೆ. ಇವತ್ತು ನನ್ನ ಮಡದಿ ಅಂದ್ರೆ ನನ್ನ ಹೆಂಡತಿಯ ಅಕ್ಕನಾಗಿರ್ತಕ್ಕಂಥ ಕಾಶಿಯವರೇ, ನೇರವಾಗಿ ವಿಷಯಕ್ಕೆ ಬಂದ್ರೆ ಆಯ್ತು. ಗಿರ್ಜಮ್ಮನವರ ಹೊಸ ಕಂಪನಿಯ ಉದ್ಘಾಟನೆ, ಅದರ ಪ್ರಚಾರ ಪತ್ರಿಕೆಯನ್ನ ಶ್ರೀಯುತ ವಿಶ್ವನಾಥ್ ಅವರು ನೆರವೇರಿಸಬೇಕಾಗಿ ತಮ್ಮಲ್ಲಿ ಸವಿನೀಯ ಪ್ರಾರ್ಥನೆ. ಗಿರ್ಜಮ್ಮ, ಕೊಡಿ ಕೊಡಿ. ಪರಮಾತ್ಮ ಒಳ್ಳೇದು ಮಾಡಪ್ಪ.
ಎತ್ಕೊಳ್ರಿ. ಓ ಅದೇ ಅಲ್ಲಿ ಸುಮಾರು ಜನ ಮೀಡಿಯಾದವ್ರು ಕ್ಯಾಮ್ರಾ ಇಟ್ಕೊಂಡು ಮೈಕ್ ಇಟ್ಕೊಂಡು ನಿಂತಿದ್ದಾರೆ. ಹಾಂ ತಗೊಳ್ರಪ್ಪ, ಫೋಟೋಗಳು ತಗೊಳ್ಳಿ. ಗಿರಿಜಮ್ಮ, ಒಳ್ಳೇದಾಗ್ಲಿ. ಈಗ ಕಂಪ್ನಿ ಬಗ್ಗೆ ಒಂದೆರಡು ಮಾತಾಡಮ್ಮ. ರೀ ಎತ್ಕೊಳ್ರಿ. ನನ್ನ ಕನಸಿನ ಕೂಸು ಕಲ್ಯಾಣ ಮಸ್ತ್ ಮ್ಯಾಟ್ರಿಮೋನಿ. ಈ ಕಂಪನಿಯ ಫೌಂಡರ್ ನಾನು. ಅಂದರೆ ಗಿರಿಜಾ ಶಿವಪ್ರಸಾದ್ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ.